ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇವನೇ ಕಣೋ ನಿನ್ನ ಅಳಿಯ. ನಮಸ್ಕಾರ ಮಾವ. ಆ ಹುಡುಗಿ ಯಾರು? ಇವನ್ ಫ್ರೆಂಡು. ಫ್ರೆಂಡ್ ಅಂದ್ರೆ? ಇಬ್ರು ಜೊತೆಲೆ ಓದಿರೋದು. ಹುಡುಗಿದು ಶಿವಮೊಗ್ಗ ಜಿಲ್ಲೆ. ಮನೇಲಿ ಇಷ್ಟ ಇಲ್ದಿರೋ ಮದ್ವೆ ಮಾಡ್ತಿದ್ದಾರೆ ಅಂತ ಓಡ್ ಬಂದಿದ್ದಾಳೆ. ಅಮೇರಿಕಾ ಹೋಗೋದಕ್ಕೆ ವೀಸಾ ಅಪ್ರೂವಲ್ಗೋಸ್ಕರ ವೇಟಿಂಗ್ ಮಾವ. ಅವಳು 1 ವೀಕಲ್ಲಿ ಹೊಟ್ಟೋಗ್ತಾಳೆ. ಇವಳನ್ನ ನಮ್ಮನೇಲಿ ಇಟ್ಕೊಂಡ್ರೆ 4 ಜನ 4 ಮಾತಾಡ್ತಾರಲ್ಲ, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ. ಇಲ್ಲಾದ್ರೆ ನಮ್ಮ ಮಹಾಲಕ್ಷ್ಮಿನೂ ಜೊತೆಲಿರ್ತಾಳಲ್ವಾ. ಸಿದ್ದು, ಆದಷ್ಟು ಬೇಗ ಅಮೇರಿಕಾಗೆ ಹೋಗೋ ವ್ಯವಸ್ಥೆ ಮಾಡಿ ಇವಳನ್ನ ಕಳಿಸ್ಬಿಡು. ಸರಿ ಅಮ್ಮ. 1 ವಾರ ಅಷ್ಟೇ ತಮ್ಮಯ್ಯ, ಇಬ್ರು ಇಲ್ಲೇ ಇರ್ತಾರೆ. ಬೇಡ ಅನ್ಬೇಡ. ಸರಿ. ಹೌದು, ನನ್ನ ನಾದ್ನಿ ಮಹಾಲಕ್ಷ್ಮಿ ಎಲ್ಲಿ ಹೋಗಿದ್ದಾರೆ? ಬೇರೆ ಫಂಕ್ಷನ್ಗೆ. ರಾಜಿ ಅವ್ರ ಅಮ್ಮನ ಮನೆಗೆ ಹೋಗಿದ್ದಾಳೆ. ಹೌದಾ, ಸರಿ. ಸಿದ್ದು ಸಂಪದನ ಹುಷಾರಾಗಿ ನೋಡ್ಕೋತಮ್ಮಯ್ಯ. ನಾನು ಮನೆಗೆ ಹೋಗ್ತೀನಿ. ಮಹಾಲಕ್ಷ್ಮಿನೂ ನಾದ್ನಿನ ಕೇಳ್ದೆ ಅಂತ ಹೇಳು. ಹಾಗೆ ಆಗ್ಲಿ. ಮೇಲೆ 2 ರೂಮ್ಗಳಿದೆ, ಹೋಗಿ ರೆಸ್ಟ್ ತಗೊಳ್ಳಿ. ಸರಿ ಮಾವ, ಬಾ. ಏನೋ ಕಂದ, ನೀನ್ ಯಾವಾಗ ದೊಡ್ಡವನಾಗ್ತೀಯಾ? ನಿಮ್ಮ ಅಜ್ಜಿ ನನ್ನ ಜೊತೆ ಜಗಳ ಮಾಡಿದ್ರೆ ನನ್ಗೆ ಯಾವಾಗ ಸಪೋರ್ಟ್ ಮಾಡ್ತೀಯಾ? ಅವಾಗವಾಗ ನಿಮ್ಮಪ್ಪಂಗೆ ಸ್ವಲ್ಪ ತಲೆ ಕೆಡುತ್ತಲ್ವಾ? ಅವಾಗ ನೀನೇ ನನಗೆ ಸಪೋರ್ಟ್ ಮಾಡಬೇಕು, ಸರಿನಾ? ನನಗೆ ಗೊತ್ತು ಬಿಡು, ನೀನು ನನ್ನ ಪಾರ್ಟಿನೇ ಅಂತ. ಇದೆಲ್ಲ ನಡೆಯೋದಕ್ಕೆ ಟೈಮ್ ಬೇಕಾಗತ್ತೆ ಬಿಡು. ನೀನು ಆದಷ್ಟು ಬೇಗ ಅಮ್ಮ ಅಂತ ಕರೆಯೋಕೆ ಶುರು ಮಾಡು, ಸರಿನಾ? ಎಲ್ಲ ಕೇಳಿಸ್ಕೊಂಡ್ಬಿಟ್ರು ಆಫೀಸರ್? ಸ್ಪಷ್ಟವಾಗಿ ಸ್ವಲ್ಪ ತಲೆ ಕೆಡುತ್ತೆ ಅನ್ನೋ ಪದ ಸೇರಿಸಿ. ಅಂದ್ರೆ ಅದು ಆಫೀಸರ್ ತಮಾಷೆಗೆ. ಸುಳ್ಳು ಹೇಳ್ಬೇಡ, ಮನ್ಸಲ್ಲಿರೋದನ್ನ ಹೇಳಿದ್ಯಾ? ಸಾರಿ ಆಫೀಸರ್. ಸಾರಿ ಯಾಕೆ ಬಿಡಿ, ಇನ್ನೇನಾದ್ರೂ ಬೈಯೋದಿದ್ರೆ ಒಂದೇ ಸಲ ಬೈದ್ಬಿಡಿ ಶ್ರೀಮತಿ ಅವರೇ. ಇನ್ಸ್ಟಾಲ್ಮೆಂಟ್ ಅಲ್ಲಿ ಡೈಲಿ ಯಾಕೆ ಬೈಯೋದು? ಏನಂದ್ರಿ ಆಫೀಸರ್? ಒಂದೇ ಸಲ ಬೈದ್ಬಿಡಿ ಅಂದೆ. ಅದಲ್ಲ, ಶ್ರೀಮತಿ ಅಂತ. ಹೆಂಡತಿನ ಶ್ರೀಮತಿ ಅಂತಾನು ಕರೀತಾರಲ್ವಾ, ಅದ್ರಲ್ಲಿ ತಪ್ಪೇನಿದೆ? ತಪ್ಪೇನಿಲ್ಲ, ಆದ್ರೆ ನೀವು ಹಾಗೆ ಕರಿತಿರೋದು ಆಶ್ಚರ್ಯ ಆಗ್ತಿದೆ. ನಾನ್ ನಾರ್ಮಲ್ ಆಗೇ ಹೇಳ್ದೆ. ಎಕ್ಸೈಟ್ ಆಗ್ಬೇಡ ಅಂತ ಹೇಳು ಕಂದ. ಆಗದೆ ಹೇಗಿರ್ಲೇಕಂದ? ನಿಮ್ಮಪ್ಪ ನನ್ನ ಫಸ್ಟ್ ಟೈಮ್ ಪ್ರೀತಿಯಿಂದ ಕರೆದ್ರೆ? ಅಷ್ಟು ಪ್ರೀತಿಯಿಂದ ಕರೆದ್ನ? ಮತ್ತೆ ನೀವೇ ಕರೆಯೋದು ನಮ್ಮಮ್ಮನ ಕಿವಿಗೆ ಏನಾದ್ರೂ ಬಿದ್ರೆ ಪ್ರಪಂಚನೇ ಗೆದ್ದಷ್ಟು ಖುಷಿ ಪಡ್ತಾರೆ. ಕಂದ, ನಿನಗೆ ಗೊತ್ತಾ, ನಿನ್ನೆ ರಾತ್ರಿ ನಿಮ್ಮಪ್ಪ ನನಗೋಸ್ಕರ ಕೆಳಗಡೆ ಮಲ್ಕೊಂಡ್ರು. ಇವಾಗ ನೋಡಿದ್ರೆ ಶ್ರೀಮತಿ ಅಂತಿದ್ದಾರೆ. ನನಗಂತೂ ತುಂಬಾ ಖುಷಿ ಆಗ್ತಿದೆ ಕಂದ. ಈ ಪ್ರೀತಿ ಹೀಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಈಗಷ್ಟೇ ಹುಷಾರಾಗ್ತಿದ್ಯಾ ಅಂತ ಏನೋ ಪ್ರೀತಿಯಿಂದ ಕರೆದೆ. ಸರಿ ಬಿಡು, ಅದನ್ನು ಕೊಡಿಲಿ. ಐ ಲವ್ ಯು.
ಆಫೀಸರ್ ಏನ್ ಹೇಳಿದ್ರಿ? ಅದನ್ನ ಇಲ್ಲಿ ಕೊಡು ಅಂದೆ. ನಂಗೆ ಯಾಕೆ ಮತ್ತೆ ಬೇರೆ ತರ ಕೇಳಿಸ್ತು? ಏನಂತ? ಐ ಲವ್ ಯು ಅಂತ. ಏನಂತ? ಐ ಲವ್ ಯು ಅಂತ. ಹೌದಾ? ಒಂದ್ಸಲ ಹೋಗಿ ಡಾಕ್ಟರ್ ಹತ್ರ ನೀನ್ ಕಿವಿನ್ ತೋರಿಸ್ಕೊ. ಕಂದ, ನಿಮ್ಮಪ್ಪ ನನಗೆ ಐ ಲವ್ ಯು ಅಂತ ಹೇಳಿ ಮತ್ತೆ ನನ್ನ ಹತ್ರ ಐ ಲವ್ ಯು ಅಂತ ಹೇಳಿಸ್ಕೊಂಡು ಹೊರಟೋದ್ರು ಕಣೋ. ನಿಮ್ಮಪ್ಪ ಕಂತ್ರೆ ಕಣೋ. ಈ ನಡುವೆ ಶೌರ್ಯ ಹಳೆದನ್ನ ಮರ್ತೋಗಿ ಕಲ್ಯಾಣಿಗೆ ಹತ್ರ ಆಗ್ತಿದ್ದಾನೆ. ಹೀಗಿದ್ದಾಗ್ಲೇ ಅವರಿಬ್ಬರನ್ನ ಇನ್ನೂ ಹತ್ರ ಮಾಡೋದಕ್ಕೆ ಪ್ರಸ್ತಾವ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅನಿಸ್ತಿದೆ. ಗಂಡನ್ನ ಪ್ರೀತಿಸೋ ರೀತಿನ ಹೀಗೆ ಯಾವುದ್ರಲ್ಲೇ ನೋಡಿದ್ರು ಸಂಪದಗಿಂತ ಕಲ್ಯಾಣಿ ಎಷ್ಟೋ ಪಟ್ಟು ಉತ್ತಮಳು. ನಾನು ಕಲ್ಯಾಣಿ ನನ್ನ ಸೊಸೆನೇ ಅಲ್ಲ, ನನ್ನ ಮಗನ ಜೊತೆ ಆಗಿರೋದು ಮದ್ವೆನೇ ಅಲ್ಲ ಅಂತಿದ್ರು. ಆ ಕಲ್ಯಾಣಿಗೆ ಎಷ್ಟೇ ಕಾಟ ಕೊಡ್ತಾ ಇದ್ರು, ಮತ್ತೆ ನನ್ನ ಹತ್ರ ಬಂದು ಶೌರ್ಯ ಕಲ್ಯಾಣಿಗೆ ಪ್ರಸ್ತಾವ ಮಾಡಿಸ್ಬೇಕು ಅಂತ ಯಾವ ನಂಬಿಕೆಯಿಂದ ಕೇಳಿದ್ರು? ಎಲ್ರೂ ಬಂದು ನನ್ನನ್ನು ಕೇಳಿದ್ರು, ಡೈರೆಕ್ಟಾಗಿ ಹೋಗಿ ಶೌರ್ಯನ್ ಕೇಳಲಿಲ್ಲ. ಇತ್ತೀಚೆಗೆ ಅವನು ಅವಳ ಕಡೆ ವಾಲ್ಕೊಂಡ್ಬಿಟ್ಟಿದ್ದಾನೆ. ಕಲ್ಯಾಣಿನ ವಹಿಸ್ಕೊಂಡು ನನ್ನ ಮೇಲೆ ಕಿರ್ಚಾಡ್ತಾನೆ. ಇಂಥ ಟೈಮಲ್ಲಿ ಅವನ್ನ ಕೇಳಿದಿದ್ರೆ ಸರಿ ಅಂತ ತಕ್ಷಣ ಒಪ್ಕೊಂಡ್ಬಿಡ್ತಿದ್ನೇನು. ಅಯ್ಯೋ, ಹಾಗಾದ್ರೆ ನನ್ನ ಕತೆ ಮುಗೀತಷ್ಟೇ. ಒಂದು ವೇಳೆ ಪ್ರಸ್ತಾವ ನಡೆದು ಮಗನೋ ಮಗಳೋ ಹುಟ್ಟಿದ್ರೆ ಆಮೇಲೆ ನನ್ನನ್ನು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಶೌರ್ಯನ ಹತ್ರ ಬೇಗದ ಕೈ ಇಸ್ಕೊಂಡು ತಲೆ ಮೇಲೆ ಕೂತ್ಕೊಂಡು ಅಧಿಕಾರ ನಡೆಸ್ತಾಳೆ. ಯಾವುದೇ ಕಾರಣಕ್ಕೂ ಈ ಪ್ರಸ್ತಾವ ನಡಿಬಾರ್ದು. ಕಾರ್ಯ ಅನ್ನೋ ಆಲೋಚನೆ ಶೌರ್ಯನ ಮನ್ಸಲ್ಲಿದ್ರೆ ಆ ಆಲೋಚನೆನೇ ಸಾಯಿಸ್ಬಿಡ್ಬೇಕು. ಅಮ್ಮ, ಏನಾಯ್ತು? ಈ ಟೈಮಲ್ಲಿ ಇಲ್ಲಿ ಕೂತ್ಕೊಂಡು ಏನೋ ಡೀಪಾಗಿ ಯೋಚನೆ ಮಾಡ್ತಾ ಇದೀಯಾ? ನಿನ್ ಬಗ್ಗೆನೇ ಕಂದ. ನನ್ನ ಬಗ್ಗೆನಾ? ಹೌದು ಕಣೋ. ನಿನಗೆ ಕಲ್ಯಾಣಿಗೆ ಮದುವೆ ಆಗಿ ತುಂಬಾ ದಿನ ಆಗೋಯ್ತಲ್ಲ, ನಡಿಬೇಕಾಗಿರೋ ಪ್ರಸ್ತಾವನೆ ನಡೆದಿಲ್ಲ. ಇದೇನು ನಮ್ಮಮ್ಮ ನಡಿಬೇಕಾಗಿರೋ ಸಂಪ್ರದಾಯಗಳ ಬಗ್ಗೆ ಯೋಚನೆನೇ ಮಾಡ್ತಿಲ್ವಲ್ಲ ಅಂತ ನೀನೇನಾದ್ರೂ ಬೇಜಾರು ಮಾಡ್ಕೊಂಡಿದ್ಯೇನೋ ಅನ್ಕೊಂಡು ನನಗ್ ಬೇಜಾರಾಗ್ತಿದೆ ಕಣೋ. ಅಯ್ಯೋ ಅಮ್ಮ, ಹಾಗೆಲ್ಲ ಏನೂ ಇಲ್ಲ. ನೀನು ಅನಾವಶ್ಯಕವಾಗಿ ಏನೇನೋ ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೋಬೇಡ. ಯೋಚನೆ ಮಾಡ್ದೆ ಹೇಗೂ ಇರಕ್ಕಾಗತ್ತೆ? ನೀನ್ ಸಂತೋಷವಾಗಿರ್ಬೇಕು ಅನ್ನೋದೇ ತಾನೇ ನನ್ನ ಆಸೆ. ನಿಜ ಹೇಳು ಶೌರ್ಯ, ನಿನ್ ಮನ್ಸಲ್ಲಿ ಸಂಪದ ಇನ್ನೂ ಇದ್ದಾಳೆ ಅಲ್ವಾ? ಯಾಕಿರಲ್ಲ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ ಅಲ್ವಾ? ಅಂತ ಸಂಪದನ ಮರ್ತು ಹೋಗಿ ಕಲ್ಯಾಣಿ ಜೊತೆ ಒಂದಾಗ್ಬೇಕು ಅಂದ್ರೆ 1 ವರ್ಷ ಆದ್ರೂ ಬೇಕಾಗತ್ತೆ ಬಿಡು. ಅದ್ರಲ್ಲೂ ಮಗು ಇದೆ ಅಲ್ವಾ, ಅವನಿನ್ನೂ ಎಳೆ ಮಗು. ಇಂಥ ಸಮಯದಲ್ಲಿ ನೀನ್ ಅವನ ಬಗ್ಗೆ ಯೋಚನೆ ಮಾಡ್ದೆ ನಿನ್ ಬಗ್ಗೆ ಹೇಗೆ ಯೋಚಿಸ್ತೀಯಾ? ಒಂದ್ ವೇಳೆ ನಮ್ಮಮ್ಮ ಮತ್ತೆ ಆ ಕಲ್ಯಾಣಿ ಅಮ್ಮ ಒಟ್ಟಿಗೆ ಬಂದು ಶೌರ್ಯನ್ಗೆ ಕಲ್ಯಾಣಿಗೆ ಪ್ರಸ್ತಾವ ಏರ್ಪಡಿಸ್ಬೇಕು ಅಂತ ಅನ್ಕೋತಿದೀವಿ ಅಂದ್ರೂ ಕೂಡ ನಿನಗೆ ಇದೇ ನೆನ್ಪಿಗೆ ಬರತ್ತೆ ಅಲ್ವಾ? ಎಷ್ಟೇ ಆದ್ರೂ ನಿನ್ ಮನ್ಸಿಗಾಗಿರೋ ಗಾಯ ಚಿಕ್ಕದಲ್ವಲ್ಲ? ಏನೋ ಮನ್ಸೆ ಇಲ್ದಿರೋ ನಿಮ್ಮಮ್ಮ ಮನ್ಸು ಗಾಯ ಅಂತಿದ್ದಾಳೆ. ಹೆಣ್ಮಕ್ಳು ಚೆನ್ನಾಗಿ ಪೂಜೆ ಮಾಡಿದ್ರೆ ಒಳ್ಳೆ ಗಂಡನ್ನ ವರವಾಗಿ ಕೊಡ್ತಾನಂತೆ. ನಾನು ಪೂಜೆನೆ ಮಾಡದೇ ಇರೋದ್ರಿಂದ ನನಗೆ ನಿಮ್ಮನ್ನ ಶಾಪವಾಗಿ ಕೊಟ್ಟಿದ್ದಾನೆ ಆ ದೇವ್ರು. ಅವಕಾಶ ಸಿಕ್ಕಿದ್ರೆ ಸಾಕು ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ. ಶೌರ್ಯ, ನಿಮ್ಮಮ್ಮ ನಿನಗೆ ಏನು ಹೇಳಿದಾಳೋ ನನಗೆ ಗೊತ್ತಿಲ್ಲ, ಆದ್ರೆ ಊರಲ್ಲಿ ಅಮ್ಮವ್ರ ಜೊತೆ ಆದಾಗಿಂದ ನಿನ್ನಲ್ಲಿ ತುಂಬಾ ಬದಲಾವಣೆ ಆಗಿದೆ ಕಣೋ. ಇವಾಗ ಕಲ್ಯಾಣಿ ಜೊತೆಲಿ ಕೂಡ ಮನೇಲಿ ಎಲ್ಲರೂ ಆನಂದವಾಗಿದ್ದಾರೆ. ನಿಮ್ಮ ಅಮ್ಮ ಒಬ್ಳನ್ ಬಿಟ್ರೆ ನಾನೇನು ಇವನಿಗೆ ಹಳೆ ಜ್ಞಾಪಕಗಳನ್ನ ನೆನಪು ಮಾಡಿ ಕಲ್ಯಾಣಿಯಿಂದ ದೂರ ಮಾಡಬೇಕು ಅಂತ ನೋಡ್ತಿದ್ರೆ ಇವರೇನು
ಹೊಸ ಆಸೆ ಚಿಗುರು ಹಾಗೆ ಮಾತಾಡ್ತಾ ಇದ್ದಾರೆ. ಶೌರ್ಯ, ನಿಮ್ಮಪ್ಪ ನನಗೆ ಯಾವಾಗಲೂ ಏನೋ ಒಂದು ಅಂತಾನೆ ಇರ್ತಾರೆ. ನೀನು ಹೋಗಿ ಮಲ್ಕೋ, ತುಂಬ ತಡ ಆಗಿದೆ. ಬೆಳಗ್ಗೆ ಮಾತಾಡ್ಕೊಳ್ಳೋಣ. ಸರಿ ಅಮ್ಮ. ಗುಡ್ ನೈಟ್ ಅಪ್ಪ. ಬದಲಾಗಿದ್ಯಾ ಅಂತ ಅವನಿಗೆ ಹೇಳ್ತಾ ಇದ್ರೆ ಅದು ಕೂಡ ನಿಂಗೆ ಇಷ್ಟ ಆಗಲ್ವ ದಮಯಂತಿ? ನೀವು ಹೇಳೋ ಒಳ್ಳೇದು ನನಗೆ ಯಾವಾಗಲೂ ಕೆಟ್ಟದಾಗೇ ಇರತ್ತೆ. ದಯವಿಟ್ಟು ಹೋಗಿ ಬಿದ್ಕೊಳ್ಳಿ. ಶೌರ್ಯ, ನಿನಗೆ ಹಳೆ ಜ್ಞಾಪಕಗಳನ್ನ ನೆನ್ಪು ಮಾಡಿದ್ದು, ಪ್ರಸ್ತುತ ಬಗ್ಗೆ ಯೋಚನೆ ಮಾಡ್ತಾ ಇರೋ ಹಾಗೆ ಹೇಳಿದ್ದು, ನಾನು ನಿನ್ನ ಪಕ್ಕದಲ್ಲಿ ಇಲ್ದೇ ಇರುವಾಗ ಪಕ್ಕದ ಮನೆಯವರು ಪ್ರಸ್ತುತ ಬಗ್ಗೆ ಕೇಳಿದ್ರೆ ನೀನೇ ಆಗಲ್ಲ ಅಂತ ಹೇಳ್ತೀಯಾ ಅನ್ಕೊಂಡು. ಆಫೀಸರ್, ನೀವು ಬೆಡ್ ಮೇಲೆ ಮಲ್ಕೊಳ್ಳಿ, ನಾನು ಕೆಳಗೆ ಮಲ್ಕೋತೀನಿ. ಪರವಾಗಿಲ್ಲ ಕಲ್ಯಾಣಿ, ನಿನ್ ಮೇಲೆ ಮಲ್ಕೋ. ನಂಗೆ ಅಭ್ಯಾಸ ಆಗಿದೆ ಆಫೀಸರ್, ಕೆಳಗೇನೆ ಕಂಫರ್ಟಬಲ್ ಆಗಿರುತ್ತೆ. ಕೊಡಿ. ಬಿಡು ಆಫೀಸರ್. ಕಲ್ಯಾಣಿ, ಬಿಡು. ಬಿಡಲ್ವಾ? ಹಾಗಾದ್ರೆ ನನ್ನ ಚಾಪೇನೂ ಇಲ್ಲ, ಕೆಳಗೆ ಹಾಗೆ ಮಲ್ಕೋತೀನಿ. ಆಮೇಲೆ ನಿಮ್ಮಿಷ್ಟ. ನಿನ್ನ ಕೋಪ ಜಾಸ್ತಿ. ನನಗೆ ಗೊತ್ತು. ತಗೋ. ಥ್ಯಾಂಕ್ ಯು ಆಫೀಸರ್. ನಂಗೆ ಕೊಡಿ. ಆಫೀಸರ್, ಕೈ ತೆಗಿತೀರಾ? ಸಾರಿ. ಚೆನ್ನಾಗಿದೆ. ಏನು? ಅದೇ ನೀವು ನನಗೆ ಕೊಡೋ ಸಪೋರ್ಟ್. ಬಿದ್ದು ಹೋಗ್ತೀಯಾ ಅಂತ. ಏನು? ಹುಷಾರಾಗಿ ನೋಡ್ಕೊಂಡು ನಡಿ ಅಂತ ಹೇಳ್ತಾ ಇದ್ದೀನಿ. ಹಿಡ್ಕೊಳ್ಳೋಕೆ ನೀವಿದ್ದೀರಾ ಅನ್ನೋ ನಂಬಿಕೆನೇ ನನ್ನ ಹಾಗೆ ನಡೆಯೋ ಹಾಗೆ ಮಾಡ್ತಿದೆ. ಸರ್, ನೀವೇ ನನ್ಗೆ ಹೇಗಾದ್ರೂ ನ್ಯಾಯ ಕೊಡಿಸ್ಬೇಕು ಸರ್. ಅವಳಿಗಲ್ಲ ಸರ್, ನನಗೆ ನ್ಯಾಯ ಬೇಕು. ನಿಮ್ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡೋಕ್ಕಾಗಲ್ಲ. ಸಾಹೇಬ್ರು ಬರ್ತಾರೆ, ಕಾಯಿರಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸಾಹೇಬ್ರು ಬಂದ್ರು, ಹೋಗಿ ಮಾತಾಡಿ. ಹಾ.
ನನ್ನ ಹೆಸರು ಲಕ್ಷ್ಮಿ ಅಂತ. ಇವರು ನಮ್ಮ ಯಜಮಾನ್ರು ಕಾರ್ತಿಕ್. ನಮಗೆ ಮದುವೆ ಆಗಿ 2 ವರ್ಷ ಆಗ್ತಿದೆ ಸರ್. ನಮಗೆ ಮಗ ಹುಟ್ಟಿದಾನೆ. ಈ ಮಧ್ಯೆ ಅನುಮಾನ ಜಾಸ್ತಿ ಆಗಿದೆ. ಈ ಮಗು ನನ್ನ ಮಗು ಅಲ್ಲ, ಇದು ಬೇರೆ ಯಾರ್ದು ಮಗು ಅಂತ ಹೇಳ್ತಿದ್ದಾನೆ ಸರ್. ಹೇಳೋದೇನು ನಿಜಾನೇ ಅಲ್ವಾ? ಇವ್ ನನ್ನ ಮಗನೇ ಅನ್ನೋದಕ್ಕೆ ಗ್ಯಾರಂಟಿ ಏನು? ನೋಡಿ ಸರ್ ಹೇಗೆ ಹೇಳ್ತಿದ್ದಾನೆ ಅಂತ. ನನಗೆ ನ್ಯಾಯ ಕೊಡಿಸಿ ಸರ್. ಸರ್ ನಾನು ಹೇಳೋದನ್ನ ಕೇಳಿ ಸರ್. ಅವಳು ಕಾಲೇಜ್ನಲ್ಲಿ ಒಬ್ಬನ ಲವ್ ಮಾಡಿದ್ಲು. ಹಸೆಮಣೆ ಮೇಲಿಂದ ಇವಳ ಪೇರೆಂಟ್ಸ್ ಇವಳನ್ನ ಕರ್ಕೊಂಡು ಬಂದು ನನಗೆ ಹೇಳ್ದೇನೆ ಮದುವೆ ಮಾಡಿದ್ರು. ಆದ್ರೂ ನನಗೇನು ನೋವಿಲ್ಲ ಸರ್, ಚೆನ್ನಾಗೇ ನೋಡ್ಕೋತಿದ್ದೀನಿ. ಈ ನಡುವೆ ಇವಳ ಜೊತೆ ಇವಳ ಮಾಜಿ ಲವರ್ ಡೈಲಿ ಫೋನ್ ಮಾಡಿ ಮಾತಾಡ್ತಾನೆ. ತುಂಬಾ ದುಡ್ಡಿರೋನಲ್ವಾ, ಅವನೇ ಬೇಕು ಅಂತಿದ್ದಾಳೆ. ಮದುವೆ ಆದ್ಮೇಲೆ ನಾನು ಅವನ್ನ ಮರ್ತಿದ್ದೀನಿ ಸರ್. ನಾನು ಅವನ ಜೊತೆ ಮಾತಾಡ್ತಿಲ್ಲ ಸರ್. ಈ ಮಧ್ಯೆ ಅವನು ಮತ್ತೆ ಫೋನ್ ಮಾಡ್ತಿದ್ರೆ ಫೋನ್ ಮಾಡಬೇಡ ಅಂತಾನೂ ಹೇಳಿದೆ. ಅವನ ವಿಷಯ ನಾನೇ ಇವ್ರಿಗೆ ಹೇಳಿದೆ ಸರ್. ನಿಜವಾಗ್ಲೂ ಅವನ ಜೊತೆ ಸಂಬಂಧ ಇದ್ದಿದ್ರೆ ನಾನು ಇವ್ರ ಹತ್ರ ಯಾಕೆ ಹೇಳ್ತೀನಿ ಸರ್? ಯಾಕೆ ಹೇಳಿದೆ ಅಂದ್ರೆ ನಾಳೆ ದಿನ ನನಗೆ ನಿಜ ಗೊತ್ತಾದ್ರೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೋ ಅಂತ. ಮೊದಲೇ ಹೇಳಿದ್ರೆ ನಾನು ಒಳ್ಳೆ ಅನ್ಕೋತೀನಿ ಅಂತ. ಆಮೇಲೆ ಅವನ ಜೊತೆ ಎಷ್ಟೇ ತಿರ್ಗಾಡಿದ್ರು ನನಗೆ ಅನುಮಾನ ಬರಲ್ಲ ಅಂತ. ನನಗೆ ನಿನ್ನ ಮೇಲೆ ಅವನ ಮೇಲೆ ನಂಬಿಕೆ ಇಲ್ಲ. ಖಂಡಿತ ಈ ಮಗು ಅವನಿಗೆ ಹುಟ್ಟಿರೋದೆ. ಕೊಟ್ರೆ ನನಗೆ ಡಿವೋರ್ಸ್ ಕೊಡು, ಇಲ್ಲ ಅಂದ್ರೆ DNA ಟೆಸ್ಟ್ ಮಾಡಿಸಿ ಇವನು ನನ್ನ ಮಗ ಅಂತ ನಿರೂಪಿಸು. ಸರ್ ಏನು ಏನು ಸರ್, DNA ಟೆಸ್ಟ್ ಬೇಕಾ? ಅವಳು ನಿನ್ ಜೊತೆ 2 ವರ್ಷ ಸಂಸಾರ ಮಾಡಿದ್ಲು ತಾನೆ? ಆವಾಗ ನಿನಗೆ ಅವಳು ಪ್ರೀತಿ ಗೊತ್ತಾಗ್ಲಿಲ್ವಾ? ಯಾವತ್ತಾದ್ರೂ ನಿನ್ ಮೇಲೆ ಪ್ರೀತಿನ ಕಡಿಮೆ ಮಾಡಿದಾಳ? ಅವನು ಯಾರೋ ತುಂಬಾ ದುಡ್ಡಿರೋನು ಅಂದೆ ಅಲ್ವಾ? ನಿಜವಾಗ್ಲೂ ಇವನು ಅವನ್ ಮಗುನೇ ಆಗಿದ್ದಿದ್ರೆ ಅವನ್ ಜೊತೆನೆ ಹೋಗಿ ಸಂತೋಷವಾಗಿರ್ತಿದ್ಲಲ್ಲ. ನಿನ್ ಜೊತೆಲಿ ಇರ್ತೀನಿ, ನೀನೇ ಬೇಕು ಅಂತ ಯಾಕೆ ಹೇಳ್ತಾಳೆ? ನ್ಯಾಯ ಕೊಡಿಸಿ ಅಂತ ಪೊಲೀಸ್ ಸ್ಟೇಷನ್ ಮೇಲೆ ಯಾಕೆ ಹತ್ತಾಳೆ? ಗಂಡಸರು ಹೊರಗಡೆ ಕಷ್ಟಪಟ್ಟು ಬರ್ತಿದೀವಿ, ಹೆಂಡತಿ ಏನ್ ಮಾಡ್ತಾಳೆ, ಮನೇಲೆ ಫ್ರೀ ಆಗಿರ್ತಾಳೆ ಅಂತ ಅನ್ಕೋತೀವಿ. ಆದ್ರೆ ಅವರು ಪ್ರತಿ ಕ್ಷಣ ನಮ್ಮ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಗಂಡ ಆಫೀಸಿಂದ ಬಂದ್ರೆ ಏನ್ ಮಾಡ್ಬೇಕು, ಎಷ್ಟು ಪ್ರೀತಿಯಿಂದ ನೋಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಕೆಲವು ಹೆಣ್ಮಕ್ಳು ಮಾತ್ರ ಗಂಡ ಬೇಡ ಅಂತ ಬಿಟ್ಟು ಹೋದ್ರೂ ಕೂಡ ಅವ್ರ ನೆನಪಲ್ಲೇ ಬದುಕ್ತಾ ಇರ್ತಾರೆ.